ಬಳ್ಳಾರಿ ವಂಚಿಸಿದ ಬಂಗಾರಿ ವಂಚನೆ ಮಾಡಿರುವ ಚಿನ್ನ ರಿಕವರಿಯೇ ಪೊಲೀಸರಿಗೆ ಚಾಲೆಂಜ್ ಆಗ್ಬಿಟ್ಟಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಚಿನ್ನ ವಂಚನೆಯ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆ ಚಿನ್ನ ರಿಕವರಿ ಮಾಡಬೇಕಲ್ಲ, ಅದೇ ಪೊಲೀಸ್ ಇಲಾಖೆಗೆ ದೊಡ್ಡ ಸವಾಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ತನಿಖೆ ವೇಳೆ ಸತ್ಯ ಬಾಯಿ ಬಿಡ್ತಿಲ್ಲ. ಐಶ್ವರ್ಯ ಗೌಡ ದಂಪತಿ 14 ಕೆಜಿ ಚಿನ್ನ ಎಲ್ಲಿದೆ ಅಂತ ಕೇಳಿದ್ರೆ ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ ಈ ಬಂಗಾರಿ. ಪೊಲೀಸರ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಐಶ್ವರ್ಯ ಗೌಡ ದಂಪತಿ ಸುಖಾಸುಮ್ಮನೆ ಯಾವ್ದ್ಯಾವುದೋ ಉತ್ತರ ಕೊಡ್ತಿದ್ದಾರಂತೆ. ಇಂದು ಬಾಡಿ ವಾರೆಂಟ್ ಮೇಲೆ ಮತ್ತೆ ಅವರನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಚಂದ್ರ ಲೇಔಟ್ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ದಂಪತಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಇವತ್ತು ಮತ್ತೆ ಕೋರ್ಟ್ ಮುಂದೆ ಹೋಗಿ ಚಂದ್ರ ಲೇಔಟ್ ಪೊಲೀಸರು ಇಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆಯ ಅಗತ್ಯತೆ ಇದೆ, ಹಾಗಾಗಿ 7 ದಿನಗಳ ಕಾಲ ಅವ್ರನ್ನ ಕಸ್ಟಡಿಗೆ ನೀಡಿ ಅಂತ ಮನವಿ ಮಾಡ್ಕೊಳ್ತಾರೆ. ಅದಾದ ಬಳಿಕ ನ್ಯಾಯಾಧೀಶರ ವಿವೇಚನೆಗೆ ಬಿಡಲಾಗುತ್ತೆ. 7 ದಿನಾನ ಎಷ್ಟು ದಿನ ಕೊಡಬಹುದು ಅನ್ನೋದು ಇವತ್ತು ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, 7 ದಿನ ಪೊಲೀಸರು ಕೇಳ್ತಾರೆ, ಬಟ್ ನ್ಯಾಯಾಧೀಶರ ವಿವೇಚನೆಗೆ ಇರುತ್ತೆ ಎಷ್ಟು ದಿನಗಳ ಕಾಲ ಕೊಡಬಹುದು ಅಂತ. ಒಟ್ನಲ್ಲಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಯ ಅಗತ್ಯತೆ, ಮತ್ತೊಂದು ಕಡೆ ಬೇರೆ ಬೇರೆ ಆರೋಪಗಳು ಸಿಗ್ತಾ ಇದೆಯಲ್ಲ, ಬೇರೆ ಬೇರೆ ಕಡೆ ಕೂಡ ಈ ರೀತಿ ವಂಚನೆ ಮಾಡಿದ್ದಾರೆ ಇವರು ಅಂತ, ಅದಕ್ಕೂ ಸಂಬಂಧಪಟ್ಟಂತೆಯೂ ವಿಚಾರಣೆ ಆಗುತ್ತಾ ಅಥವಾ ಅಧಿಕೃತ ದೂರು ದಾಖಲಾಗಬೇಕಾ? ಶ್ರುತಿ, ಏನು ಈಗಾಗಲೇ ಪೊಲೀಸರಿಗೆ ಸಾಕಷ್ಟು ಮಾಹಿತಿ ಇದೆ. ಈ ಒಂದು ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ಗೌಡ ಮತ್ತೆ ಆಕೆ ಪತಿ ಹರೀಶ್ ಏನಿದ್ದಾರೆ, ಇವರು ಸಾಕಷ್ಟು ಜನರಿಗೆ ವಂಚನೆ ಮಾಡಿರೋ ಬಗ್ಗೆ ಈಗಾಗಲೇ ಪೊಲೀಸರಿಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಆದರೆ ಇಲ್ಲಿ ಇರ್ತಕ್ಕಂಥ ಪ್ರಮುಖವಾದಂಥ ಪ್ರಶ್ನೆ ಏನು, ಈಗ ಚಂದ್ರ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವನಿತಾ ಐತಾಳ್ ನೀಡಿರ್ತಕ್ಕಂಥ ದೂರಿನ ಆಧಾರದಲ್ಲಿ ಅದರಲ್ಲಿ 14 kg 600 ಗ್ರಾಮ್ ಚಿನ್ನವನ್ನು ತೆಗೆದುಕೊಂಡಿದ್ದಾರೆ ನನ್ನಿಂದ ಐಶ್ವರ್ಯ ಗೌಡ ಅಂತೇಳಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ಚಿನ್ನ ಎಲ್ಲೋಗಿದೆ ಅನ್ನೋದು ಮೊದಲ ಪ್ರಶ್ನೆ ಈಗ ಪೊಲೀಸರ ಮುಂದೆ ಇರತಕ್ಕಂಥದ್ದು. ಏನು ಆಕೆಯನ್ನು ಬಂಧಿಸಿದ ದಿನ, ಆಕೆಯನ್ನು ವಿಚಾರಣೆಗೆ ಒಳಪಡಿಸಿದಾಗ ಆಕೆ ಆಗಲಿ ಆಕೆ ಪತಿ ಆಗಲಿ ಇದು 14 kg 600 ಗ್ರಾಮ್ ಚಿನ್ನವನ್ನು ಯಾರಿಗೆ ಮಾರಾಟ ಮಾಡಿದ್ದಾರೆ ಅಥವಾ ಯಾರಿಗಾದ್ರೂ ಕೊಟ್ಟಿದ್ದಾರಾ ಅಥವಾ ಇನ್ನೂ ಯಾರಾದರೂ ಈ ಒಂದು ಪ್ರಕರಣದಲ್ಲಿ ಪಾಲುದಾರರಿದ್ದಾರಾ, ಇದರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಈ ಅಂಶವನ್ನು ಕೋರ್ಟ್ನ ಮುಂದೆ ಗಮನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಆಕೆ ಮತ್ತೆ ಆಕೆ ಪತಿಯನ್ನು 7 ದಿನಗಳ ಕಸ್ಟಡಿಗೆ ಕೇಳೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ಕೋರ್ಟ್ ಗಮನಕ್ಕೆ ತರೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಏನು ಈ ಪ್ರಕರಣದಲ್ಲಿ ಸಾಕಷ್ಟು ಆಡಿಯೋಗಳು ಸಿಕ್ಕಿದ್ದಾವೆ ಪೊಲೀಸರಿಗೆ, ಜೊತೆಗೆ ಇನ್ನೂ ಸಾಕಷ್ಟು ಜನರಿಗೆ ವಂಚನೆ ಆಗಿರೋ ಬಗ್ಗೆ ಮಾಹಿತಿ ಇದೆ. ಹೀಗಾಗಿ ಈ ಒಂದು ದಂಪತಿಯನ್ನು ಇನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕು. ಹೀಗಾಗಿ 7 ದಿನಗಳ ಕಸ್ಟಡಿಗೆ ಬೇಕು ಅಂತೇಳಿ ಕೇಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅಂತಿಮವಾಗಿ ನ್ಯಾಯಾಲಯ ಈ ವಿಚಾರಗಳನ್ನು ಪರಿಗಣನೆ ಮಾಡಿ ಎಷ್ಟು ದಿನ ಇವರನ್ನು ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಹಿಂದೆ ಏನು ಶ್ವೇತಾಗೌಡ ಪ್ರಕರಣ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ನಡೀತಾ ಇದೆ. ಇದರಲ್ಲಿ 1 ವಾರಗಳ ಕಾಲ ಶ್ವೇತಾಗೌಡಳನ್ನ ಇದೇ ವಿಚಾರಗಳನ್ನು ಮುಂದಿಟ್ಟಿದ್ದಕ್ಕೆ ಪೊಲೀಸರಿಗೆ 1 ವಾರಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು. ಹೀಗಾಗಿ ಇಲ್ಲೂ ಸಹ 7 ದಿನಗಳ ಕಸ್ಟಡಿಗೆ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಲ್ಲಿ ಪೊಲೀಸರು ಇರತಕ್ಕಂಥದ್ದು. ಹಾಗೇನಾದ್ರೂ 7 ದಿನಗಳ ಕಾಲ ಈ ದಂಪತಿ ಪೊಲೀಸರ ಒಂದು ಹೆಚ್ಚಿನ ವಿಚಾರಣೆಗೆ ಸಿಕ್ಕಿದ್ದೇ ಆದ್ರೆ ಇನ್ನಷ್ಟು ಪ್ರಕರಣಗಳು ಹೊರಗಡೆ ಬರುವ ಎಲ್ಲಾ ಸಾಧ್ಯತೆಗಳು ಇರತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಗೋಲ್ಡ್ ಫ್ರಾಡ್ ಕೇಸ್ನಲ್ಲಿ ಐಶ್ವರ್ಯ ಹಾಗೂ ಆಕೆಯ ಗಂಡ ಅರೆಸ್ಟ್ ಆಗ್ತಾ ಇದ್ದಂತೆ ಮತ್ತೊಬ್ಬ ಆರೋಪಿ ನಟ ಧರ್ಮ ನಾಪತ್ತೆಯಾಗ್ಬಿಟ್ಟಿದ್ದಾನೆ. ಈತ ಚಿನ್ನದ ವಂಚಕಿ ಶ್ವೇತಾ ಬಣ್ಣ ಕೂಡ ಬಗೆದಷ್ಟು ಬಯಲಾಗ್ತಾನೆ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಗೋಲ್ಡ್ ವಂಚನೆ ಕೇಸ್ನಲ್ಲಿ ಪ್ರಮುಖ ಆರೋಪಿಗಳಾದ ಐಶ್ವರ್ಯ ಗೌಡ ಹಾಗೂ ಆಕೆಯ ಪತಿ ಹರೀಶ್ ಇಬ್ಬರು ಜೈಲು ಸೇರ್ತಿದ್ದಂತೆ ಪ್ರಕರಣದ 3ನೇ ಆರೋಪಿಯಾಗಿರೋ ನಟ ಧರ್ಮ ನಾಪತ್ತೆಯಾಗಿದ್ದಾರೆ. ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದಾರೆ. ಫೋನ್ ಸ್ವಿಚ್ ಆಫ್, ಧರ್ಮ ನಾಪತ್ತೆ. ಹೌದು, ಗೋಲ್ಡ್ ವಂಚನೆ ಕೇಸ್ನಲ್ಲಿ ಏತ್ರಿ ಆಗಿರುವ ನಟ ಧರ್ಮ ಸದ್ದು ಸುದ್ದಿ ಇಲ್ಲದೆ ನಾಪತ್ತೆ ಆಗಿದ್ದಾರೆ. ಮೊದಲೇ ನಟನಾಗಿರೋ ಧರ್ಮ ಡಿಕೆ ಸುರೇಶ್ ವಾಯ್ಸ್ನಲ್ಲಿ ಮಾತನಾಡಿ ವಂಚಿಸಿರುವ ಆರೋಪವಿದೆ. ಕಾಣೆಯಾಗಿರೋ ನಟನಿಗಾಗಿ ಪೊಲೀಸರು ತಲಾಶ್ ನಡೆಸುತ್ತಿದ್ದಾರೆ. ಧರ್ಮನ ಮತ್ತೊಂದು ಸ್ಫೋಟಕ ಆಡಿಯೋ ವೈರಲ್. ವಾರಾಯಿ ಜ್ಯುವೆಲರ್ಸ್ ಮಾಲಕಿ ವನಿತಾಗೆ ಮಾತ್ರವಲ್ಲ, ಡಿಕೆ ಸುರೇಶ್ ರೀತಿ ಹಲವು ಮಂದಿ ಜೊತೆ ನಟ ಧರ್ಮ ಮಾತನಾಡಿ ಯಾಮಾರಿಸಿದ್ದಾನಂತೆ. ಡಿಕೆ ಸುರೇಶ್ ರಂತೆ ನಟ ಧರ್ಮ ಮಾತನಾಡಿರೋ ಮತ್ತೊಂದು ಆಡಿಯೋ ವೈರಲ್ ಆಗಿತ್ತು. ಶ್ರೇಯಸ್ ಎಂಬುವರ ಜೊತೆಯೂ ಧರ್ಮ ಡಿಕೆ ಸುರೇಶ್ ರೀತಿ ಮಾತನಾಡಿದ್ದಾರೆ. ಸರ್ ನಮಸ್ಕಾರ ಸರ್, ಶ್ರೇಯಸ್ ಅಂತ. ಹಲೋ ಸರ್. ಏನಪ್ಪ ಶ್ರೇಯಸ್? ಸರ್ ನಮಸ್ಕಾರ ಸರ್, ಹ್ಯಾಪಿ ನ್ಯೂ ಇಯರ್ ಸರ್.
ಇಲ್ಲ ನೋಡ್ಲೇ ಇಲ್ವಲ್ಲ. ಸರ್ ಇಲ್ಲ ಸರ್ ಸತತವಾಗಿ 1.5 ತಿಂಗಳು 2 ತಿಂಗಳಿಂದ ನಿಮ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ನಮ್ಮ ಅಕ್ಕನ್ ಬಾಲ ಹಿಡ್ಕೊಂಡು ಅಳ್ಳಾಡ್ತಾ ಇದೀನಿ. ನೀವು ಇಲ್ದೆ ಬರಲ್ಲ ಅಂತ ನಾವು ಫ್ರೀ ಇದ್ದಾನೆ ಇರಲ್ಲ ಹಿಂಗೆ ಆಯ್ತಾಯ್ತಲ್ಲ. ಮತ್ತೆ ಸರ್ ಅದೇ ಏನಿಲ್ಲ ಸರ್, RR ನಗರದ ರೋಡ್ ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಸರ್. ಮಾತಾಡೋಣ, ಅದನ್ನೇ ಇದು ಮಾಡ್ತೀನಿ ನಾನು, ಅದನ್ನೇ ತರ ಕೆಡ್ಸ್ಕೊಂಡ. ಹಾ ಸರ್. ಸರ್ ಜಸ್ಟ್ ಒಂದು ಸರ್ ಅದೇ ನಾನು ನಾಳೆ ದುಬೈಗೆ ಹೋಗ್ತಿದ್ದೆ, 9th ವಾಪಸ್ ಬರ್ತೀನಿ ಸರ್. 9th. ಕೈ ಪಡೆಯೇ ವಂಚಕಿ ಐಶ್ವರ್ಯ ಟಾರ್ಗೆಟ್. ಇನ್ನು ಚಿನ್ನದ ವಂಚಕಿ ಐಶ್ವರ್ಯ ಗೌಡ ವಂಚನೆ ಹಿಸ್ಟ್ರಿ ಬಗೆದಷ್ಟು ಬೆಳಕಿಗೆ ಬರುತ್ತಿದೆ. ಮಂಡ್ಯ ಕಾಂಗ್ರೆಸ್ ನಾಯಕ ಕಮ್ ಬಿಲ್ಡರ್ಗೆ ಬರೋಬ್ಬರಿ 6.5 ಕೋಟಿ ರು ವಂಚಿಸಿದ್ದಾಳಂತೆ. ಜೊತೆಗೆ ಬೆಂಗಳೂರಿನ ಉದ್ಯಮಿ ಸೋನು ಲಂಬಾಣಿಗೂ ಈ ಗೋಲ್ಮಾಲ್ ಗಂಡ ಹೆಂಡತಿ 5.5 ಕೋಟಿ ರು ವಂಚನೆ ಮಾಡಿದ್ದಾರಂತೆ. ನನಗೂ ವಂಚನೆ ಮಾಡಿದ್ದಾರೆ. 5.5 ಕೋಟಿ ರೂಪಾಯಿ ನನ್ನೆಲ್ಲೂ ವಂಚನೆ ಮಾಡಿದ್ದಾರೆ. RR ನಗರ್ನಲ್ಲಿರುವಂಥ ಐಶ್ವರ್ಯ ಗೌಡ ಅವರ ಪತಿಯವರು ಎಲ್ಲ ಸೇರಿ ನನಗೂ ವಂಚನೆಯನ್ನು ಮಾಡಿದ್ದಾರೆ. ನಾನು ಇವತ್ತು JP ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕಾಗಿ ಯೋಚನೆ ಮಾಡಿದ್ದೇನೆ. ದೂರು ಕೊಡುತ್ತೇನೆ, ದಾಖಲಾತಿ ಎಲ್ಲ ನನ್ನಲ್ಲಿದೆ. ನಾನು ದಾಖಲಾತಿ ಸಮೇತ ತಗೊಂಡೋಗಿ ನಾನು ದೂರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಗೋಲ್ಡ್ ಫ್ರಾಡ್ ಐಶ್ವರ್ಯ ಕೇಸ್ ದಿನಕ್ಕೊಂದು ತಿರುವು ಪಡಿತಾ ಇದ್ದು, ಅತ್ತ ನಟ ಧರ್ಮ ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದಾನೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ವಂಚಿಸಿದ ಬಂಗಾರಿ ವಂಚನೆ ಮಾಡಿರುವ ಚಿನ್ನ ರಿಕವರಿಯೇ ಪೊಲೀಸರಿಗೆ ಚಾಲೆಂಜ್ ಆಗ್ಬಿಟ್ಟಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಚಿನ್ನ ವಂಚನೆಯ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆ ಚಿನ್ನ ರಿಕವರಿ ಮಾಡಬೇಕಲ್ಲ, ಅದೇ ಪೊಲೀಸ್ ಇಲಾಖೆಗೆ ದೊಡ್ಡ ಸವಾಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ತನಿಖೆ ವೇಳೆ ಸತ್ಯ ಬಾಯ್ ಬಿಡ್ತಿಲ್ಲ. ಐಶ್ವರ್ಯ ಗೌಡ ದಂಪತಿ 14 ಕೆಜಿ ಚಿನ್ನ ಎಲ್ಲಿದೆ ಅಂತ ಕೇಳಿದ್ರೆ ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ ಈ ಬಂಗಾರಿ. ಪೊಲೀಸರ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಐಶ್ವರ್ಯ ಗೌಡ ದಂಪತಿ ಸುಮ್ಮನೆ ಯಾವ್ದ್ಯಾವುದೋ ಉತ್ತರ ಕೊಡ್ತಿದ್ದಾರಂತೆ. ಇಂದು ಬಾಡಿ ವಾರೆಂಟ್ ಮೇಲೆ ಮತ್ತೆ ಅವರನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಚಂದ್ರ ಲೇಔಟ್ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ದಂಪತಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಇವತ್ತು ಮತ್ತೆ ಕೋರ್ಟ್ ಮುಂದೆ ಹೋಗಿ ಚಂದ್ರ ಲೇಔಟ್ ಪೊಲೀಸರು ಇಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆಯ ಅಗತ್ಯತೆ ಇದೆ, ಹಾಗಾಗಿ 7 ದಿನಗಳ ಕಾಲ ಅವ್ರನ್ನ ಕಸ್ಟಡಿಗೆ ನೀಡಿ ಅಂತ ಮನವಿ ಮಾಡ್ಕೊಳ್ತಾರೆ. ಅದಾದ ಬಳಿಕ ನ್ಯಾಯಾಧೀಶರ ವಿವೇಚನೆಗೆ ಬಿಡಲಾಗುತ್ತೆ. 7 ದಿನನ ಎಷ್ಟು ದಿನ ಕೊಡಬಹುದು ಅನ್ನೋದು ಇವತ್ತು ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, 7 ದಿನ ಪೊಲೀಸರು ಕೇಳ್ತಾರೆ, ಬಟ್ ನ್ಯಾಯಾಧೀಶರ ವಿವೇಚನೆಗೆ ಇರುತ್ತೆ ಎಷ್ಟು ದಿನಗಳ ಕಾಲ ಕೊಡಬಹುದು ಅಂತ. ಒಟ್ನಲ್ಲಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಯ ಅಗತ್ಯತೆ, ಮತ್ತೊಂದು ಕಡೆ ಬೇರೆ ಬೇರೆ ಆರೋಪಗಳು ಸಿಗ್ತಾ ಇದೆಯಲ್ಲ, ಬೇರೆ ಬೇರೆ ಕಡೆ ಕೂಡ ಈ ರೀತಿ ವಂಚನೆ ಮಾಡಿದ್ದಾರೆ ಇವರು ಅಂತ, ಅದಕ್ಕೂ ಸಂಬಂಧಪಟ್ಟಂತೆಯೂ ವಿಚಾರಣೆ ಆಗುತ್ತಾ ಅಥವಾ ಅಧಿಕೃತ ದೂರು ದಾಖಲಾಗಬೇಕಾ? ಶ್ರುತಿ, ಏನು ಈಗಾಗಲೇ ಪೊಲೀಸರಿಗೆ ಸಾಕಷ್ಟು ಮಾಹಿತಿ ಇದೆ. ಈ ಒಂದು ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ಗೌಡ ಮತ್ತೆ ಆಕೆ ಪತಿ ಹರೀಶ್ ಏನಿದ್ದಾರೆ, ಇವರು ಸಾಕಷ್ಟು ಜನರಿಗೆ ವಂಚನೆ ಮಾಡಿರೋ ಬಗ್ಗೆ ಈಗಾಗಲೇ ಪೊಲೀಸರಿಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಆದರೆ ಇಲ್ಲಿ ಇರ್ತಕ್ಕಂಥ ಪ್ರಮುಖವಾದಂಥ ಪ್ರಶ್ನೆ ಏನು, ಈಗ ಚಂದ್ರ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವನಿತಾ ಐತಾಳ್ ನೀಡಿರ್ತಕ್ಕಂಥ